ನಮಸ್ಕಾರ. ನಾನು CB ರಂಗನಾಥ್. ಪ್ರೀತಿಯ ಮಕ್ಕಳೇ, ನೀತಿಕತೆ ಸಂಖ್ಯೆ 511. ಇವತ್ತಿನ ಕತೆ ಬಂಗಾರದ ಮೊಟ್ಟೆ ಇಡುವ ಕೋಳಿ. ಈ ಕತೆ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಮನವಿ ಮಾಡಿಕೊಳ್ತೀನಿ. ನಮ್ಮ CBR ನೀತಿಕತೆಗಳು ಈ ಚಾನಲ್ಲಿಗೆ, ಯೂಟ್ಯೂಬ್ ಚಾನಲ್ಲಿಗೆ ಯಾರು ಇದುವರೆಗೂ ಸಬ್ಸ್ಕ್ರೈಬರ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಹಕರಿಸಿ, ಪ್ರೋತ್ಸಾಹಿಸಿ. ಈಗ ಕತೆ ಆರಂಭ. ಯಾವುದು? ಬಂಗಾರದ ಮೊಟ್ಟೆ ಇಡುವ ಕೋಳಿ. ಹಿಂದೆ ರಾಮಪುರ ಅಂಥೇಳಿ ಒಂದು ಊರು. ಅಲ್ಲಿ ಕಾಳಪ್ಪ ಅಂಥೇಳಿ ಒಬ್ಬ ಬಡ ರೈತ ಇದ್ದ. ಅವನ ಹೆಂಡತಿನೇ ಪುಟ್ಟಮ್ಮ. ಬಡವರು ಏನಿದೆ, ಎಲ್ಲೋ ಅವ್ರಿವ್ರ ಭೂಮಿಯಲ್ಲಿ ಹೋಗಿ ದುಡ್ಕೊಂಬರೋನು, ಸ್ವಂತ ಭೂಮಿ ಏನು ನಮ್ಮ ಕಾಳಪ್ಪಂಗಿರಲೇ ಇಲ್ಲ. ಪುಟ್ಟಮ್ಮ ಒಳ್ಳೆ ಹೆಣ್ಣು ಮಗಳು. ಇವನು ಒಳ್ಳೆ ಆರೋಗ್ಯವಾಗಿ ಗಟ್ಟಿಮುಟ್ಟಾಗಿದ್ದ. ಇಬ್ಬರದು ಮನಸ್ಸು ಒಳ್ಳೆಯದು. ಇವನು ಅಲ್ಲಿ ಇಲ್ಲಿ ಕೆಲಸ ಮಾಡ್ಕೊಂಬರೋನು ಯಾವುದೋ ಒಂದು ಗುಡಿಸ್ಲು ಬೇರೆಯವ್ರ ಜಾಗದಲ್ಲಿ ಹಾಕ್ಕೊಂಡಿದ್ರು. ಸರಿ, ಸಂಸಾರ ಮಾಡ್ಕೊಂಡಿದ್ರು. ಆದರೆ ಒಂದೇನಪ್ಪ ಇಬ್ಬರು ಇದ್ದಿದ್ದು ಅಂದರೆ, ತಾವೆಷ್ಟು ಕಷ್ಟದಲ್ಲಿದ್ದರೂ ಸಹಿತ ಮನೆ ಬಂದವ್ರಿಗೆ ಒಂದು ಲೋಟ ನೀರು ಕೊಡೋದು, ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಮಾಡೋದು, ಹಸ್ತು ಬಂದವರಿಗೆ ತಮ್ಮಲ್ಲಿರೋ ಅಂಬ್ಲಿನೋ ಗಂಜಿನೋ ಮುದ್ದೆನೋ ಅನ್ನೋನೋ ಏನೋ ಕೊಟ್ಟು ಉಪಚಾರ ಮಾಡೋದು. ಹೀಗಿರಬೇಕಾದ್ರೆ ಒಂದು ಗಂಡು ಮಗು ಆಯಿತು. ಅವನಿಗೆ ಲಕ್ಷ್ಮಣ ಅಂತ ಹೆಸರಿಟ್ಟಿದ್ದಾರೆ. ಸರಿ, ಲಕ್ಷ್ಮಣನಿಗೆ 3 ವರ್ಷ ಆಗಿದೆ. ಆಗಿದ್ದಕ್ಕೆಂದಿಗೆ ಕಾಯಿಲೆ ಬಂದು ಗಟ್ಟಿಮುಟ್ಟಾಗಿರೋ ಅಂತ ನಮ್ಮ ಕಾಳಪ್ಪ ಸತ್ಕೊಂಡ್ಬಿಟ್ಟ. ಪುಟ್ಟಮ್ಮಂಗಂತೂ ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಆಗಿಬಿಡ್ತು. ಹೆಂಗೋ ಧೈರ್ಯ ಹೊಂದ್ಕೊಂಡು, ಧೈರ್ಯ ತಂದ್ಕೊಂಡ್ಲು. ಏನು ಮಾಡಲಿಕ್ಕಾಗತ್ತೆ, ಇರೋ ಮಗು ಒಂದಿದೆ ಅಂಥೇಳಿ ಇವಳು ಅವ್ರಿವ್ರ ಮನೇಲಿ ಕೆಲಸ ಮಾಡ್ಕೊಂಡು ಮಗುವನ್ನು ಬೆಳೆಸ್ತಾ ಇದ್ದಾಳೆ. ಇವಳಿಗಂತೂ ಜೀವನವೇ ಬೇಡ ಅನಿಸ್ಬಿಟ್ಟಿದೆ. ಆದರೆ ಒಂದೇನಪ್ಪ ಅಂದರೆ, ಗಂಡ ಹೆಂಡತಿ ಇಬ್ಬರು ಸೇರಿ ದೇವರ ಪೂಜೆ ಮಾಡೋದು, ದೇವಸ್ಥಾನಕ್ಕೆ ಹೋಗಿ ಬರೋದು, ಕೈಲಾದಂಥ ಪರರಿಗೆ ಸಹಾಯ ಮಾಡುವಂತಹ ಸ್ವಭಾವ ಈಗಲೂ ಉಳಿಸ್ಕೊಂಡಿದ್ದಾರೆ. ತಾನು ಅವ್ರಿವ್ರ ಮೇಲೆ ಕಸ ಮುಸ್ರೆ ಮಾಡಿ ಅವ್ರಿವ್ರ ಮನೆಗೆ ಉಳಿದಿತ್ತಂತ ತಿಂದರೂ ಸಹಿತ, ತಾನು ಸಹಿತ ಅಲ್ಲಿ ಯಾವುದೋ ನಾಯಿಗೆ ಹಾಕೋದು, ಕಾಗೆಗೆ ಹಾಕೋದು, ಹಸ್ತು ಬಂದವ್ರಿಗೊಂದು ತುತ್ತು ಕೊಡೋದು, ಆ ಗುಣ ಉಳಿಸ್ಕೊಂಡಿದ್ದಾಳೆ. ದೇವಸ್ಥಾನಕ್ಕೆ ಹೋದಾಗ ಕೈಲಾಗಿದ್ದು ಒಂದು ಕಾಣಿಕೆಯನ್ನು ಹಾಕ್ಬರೋದು. ಈಗಿದ್ದಾಗ ಏನಾಗಿದೆ, ಗಂಡ ಸತ್ತು 2-3 ವರ್ಷ ಆಗಿದೆ. ಒಂದಿನ ಕೆಲಸ ಮುಗಿಸ್ಕೊಂಡು ಸಾಯಂಕಾಲ ಬರ್ತಾಳೆ. ಗುಡಿಸ್ಲು ಮನೇನ ಚೌಕಟ್ಟವಾಗಿ ಇಟ್ಕೊಂಡಿದ್ಲು. ಯಾರೋ ಒಬ್ಬ ಸಾಧುಗಳು ಕೂತು ಬಿಟ್ಟಿದ್ದ. ನೋಡಿ ತುಂಬ ದಣದಂಗೆ ಕಾಣಿಸ್ತಾ ಇದೆ. ಅವರು ನೋಡಿದ ಕೂಡಲೇ ನಮಸ್ಕಾರ ಮಾಡಿದ್ಲು. ತಕ್ಷಣ ಬಾಗಿಲು ತೆಗೆದು, ಸ್ವಾಮಿ ಬನ್ನಿ ಬನ್ನಿ ಒಳಗೆ ಅಂದ್ಕೂಡಲೇ, ಇಲ್ಲಮ್ಮ ಇರಲಿ ಪರ, ಇಲ್ಲೇ ಕೂತ್ಕೊಳ್ತೀನಿ, ಬಾಯಕ್ಕಾಗಿದೆ, ಸ್ವಲ್ಪ ನೀರು ಕೊಡ್ತೀಯ ತಾಯಿ ಅಂದ್ಕೂಡಲು, ಅಯ್ಯೋ ಸ್ವಾಮಿ ಇದೇನು ನಿಮ್ಮಂಥವ್ರು ನೀರು ಕೊಡೋದು ನನ್ನ ಪುಣ್ಯ ಅಂತ ಹೋದ್ಲು. ಒಂದು ಶುಭ್ರವಾದ ಪಾತ್ರೆ ತಿಳಿ ನೀರನ್ನು ತಂದು ಕೊಟ್ಟಲು. ಅವರು ನೀರನ್ನು ಕುಡಿದ್ರು. ಸ್ವಾಮಿ, ಬಹಳ ದೂರದಿಂದ ಪ್ರಯಾಣ ಮಾಡಿದ್ದೀರ ಅನಿಸುತ್ತೆ. ನಿಮ್ಮಂಥವರಿಗೆ ಉಪಚಾರ ಮಾಡೋ ಶಕ್ತಿ ನನಗಿಲ್ಲ. ಆದರೆ ಹಸ್ತವ್ರಿಗೆ ಭಗವಂತ ಕೊಟ್ಟಿದ್ದ ನಮ್ಮನೆಯಲ್ಲಿ. ಈಗ ನಾನು ರಾಗಿ ಅಂಬ್ಲಿ ಮಾಡ್ತೀನಿ, ದಯವಿಟ್ಟು ತಾವು ಸ್ವೀಕಾರ ಮಾಡಿ ನನ್ನ ಉದ್ಧಾರ ಮಾಡಿ ಎಂದಾಗ ಅವಳ ಗುಣ ನೋಡಿ ಭಾಳ ಇಷ್ಟ ಆಯ್ತಾಯ್ತು. ನೀನು ಅಷ್ಟು ಕೇಳ್ಕೊಂಡ ಮೇಲೆ ಹಸ್ದಾಗ ನೀನು ಏನು ಪ್ರೀತಿಯನ್ನು ಕೊಟ್ಟು ಸ್ವೀಕಾರ ಮಾಡ್ತೀನಿ ಎಂದು ಒಳಗಡೆ ಬಂದು ಕೂತಿದ್ದಾರೆ. ಬಿಸಿ ಬಿಸಿಯಾಗಿ ರಾಗಿ ಅಂಬ್ಲಿ ಮಾಡಿದ್ಲು. ಅಲ್ಲಿಗೆ ಸ್ವಲ್ಪ ಮಜ್ಜಿಗೆ ಇತ್ತು, ಹಾಕಿದ್ಲು. ಮನೇಲಿ ಮಿಡಿ ಉಪ್ಪಿನಕಾಯಿ ಇತ್ತು. ಏನಿದೆ ಅದೇ ಹಳೆ ಸಿಲಾವರ್ ತಟ್ಟೆಯಲ್ಲಿ ಚೆನ್ನಾಗಿ ತೊಳೆದು ಒರೆಸಿ, ಯಾರಿಗೆ? ಆ ಸನ್ಯಾಸಿಗೆ ರಾಗಿ ಅಂಬ್ಲಿ, ಅದಕ್ಕೆ ಉಪ್ಪಿನಕಾಯಿ ಇಟ್ಟು. ಹಸ್ತಿತ್ತೋ ಇಲ್ಲೋ ಅವರು ಶಿವನಿಗೆ ಅರ್ಪಣೆ ಮಾಡಿ ರಾಗಿ ಅಂಬ್ಲಿಯನ್ನು ತಿಂದರು. ಶಿವನಿಗೆ ರಾಗಿ ಅಂಬ್ಲಿ ಅಂದರೆ ಇಷ್ಟು ಭಕ್ತರು ಕೊಟ್ಟಿದ್ದೇ ಅದು. ಇವರು ಶಿವಸ್ವರೂಪಿ ಅಂತ ಇವಳು ಕೈ ಮುಕ್ಕೊಂಡು ಬಿಟ್ಟಿದ್ದಾಳೆ. ಸಂತೃಪ್ತಿಯಾಗಿ ತಿಂದು, ತಾಯಿ ಬಹಳ ಸಂತೋಷ ಆಯಿತು. ನೋಡು, ನೀನು ಕಷ್ಟದಲ್ಲಿದ್ದೀಯ, ಆದರೆ ಬೇರೆಯವ್ರು ಕಂಡ್ರೆ, ಇನ್ನೊಬ್ರು ಕಷ್ಟ ಕಂಡ್ರೆ ಹೀಗೆ ಉಪಚಾರ ಮಾಡಬೇಕು ಅಂಥೇಳಿ ನಿನ್ನಲ್ಲಿ ಪರೋಪಕಾರ ಗುಣ ಇದೆ. ಬಹಳ ಸಂತೋಷ ಆಯ್ತು ತಾಯಿ. ನಾನು ಬರಿಗೈನಲ್ಲಿ ಹೋಗ್ಬಾರ್ದು, ನಿಂಗೇನಾದ್ರು ಕೊಡಬೇಕು ಅನ್ಸುತ್ತೆ. ಅಷ್ಟೊತ್ತಿಗಳು ಒಂದು ಕೋಳಿ ಸಾಕೊಂಡಿದ್ಲು. ಇನ್ನು ಸಣ್ಣ ಮರಿ ಕೊಕ್ಕೊ ಅಂತ ಬಂತು. ಕೋಳಿಯನ್ನು ಮುಟ್ಟಿದ್ರು. ಅಮ್ಮ, ನೀನು ಇವತ್ತು ಬಡತನ ಇದೆ, ಹೆದರಬೇಡ. ಇದು ಕೋಳಿ ಮರಿ ಬೆಳೆದು ದೊಡ್ಡದಾಗತ್ತೆ. ಆಮೇಲೆ ನೋಡು, ಪ್ರತಿದಿನವೂ ಸಹಿತ ಒಂದೊಂದು ಬಂಗಾರದ ಮೊಟ್ಟೆ ಇಡುತ್ತೆ. ತಾಯಿ, ನಿಂಗೆ ಒಳ್ಳೇದಾಗಲಿ, ಬಂಗಾರದ ಮೊಟ್ಟೆ ತೊಗೊಂಡು ನೀನು ಏನು ಬೇಕೋ ಚೆನ್ನಾಗಿ ಬಾಳ ತಾಯಿ ಅಂಥೇಳಿ ಆಶೀರ್ವಾದ ಮಾಡಿ ಹೋಗಿಬಿಟ್ಟು. ಸರಿ, ಕಾಳಮ್ಮನಿಗೆ ಪುಟ್ಟಮ್ಮನಿಗೆ ಇವೆಲ್ಲ ನಿಜನೋ ಸುಳ್ಳು ಗೊತ್ತಾಗಲಿಲ್ಲ. ಈಗ ಮರಿ ಇದ್ದಿದ್ದು ಬೆಳೆದು ದೊಡ್ಡದಾಯಿತು. ನೋಡಿದರೆ ಒಂದಿನ ಮೊಟ್ಟೆ ಇಟ್ಟೆ. ಎಂಥದ್ದು ಬಂಗಾರದ ಮೊಟ್ಟೆ! ಇವಳಿಗ ಮಹಿಮೇಲೆ ಅರ್ಶನದ ಕೊಂಬಿತ್ತು. ಮದುವೆ ಆದಾಗ ಬಂಗಾರವೇ ಗೊತ್ತಿಲ್ಲ.
ಭಾಳ ಸಂತೋಷ ಆಯಿತು. ಮಗನಿಗೆ ಇನ್ನೂ 6 ವರ್ಷ. ಹೋದ್ಲು, ಎಲ್ಲೋ ಮಾರಾಟ ಮಾಡಿದ್ಲು, ಒಂದಿಷ್ಟು ಬಂಗಾರದ ನಾಣ್ಯ ಬಂತು, ಅಂತ ಖರ್ಚು ಮಾಡಲಿಕ್ಕೆ ಶುರು ಮಾಡಿದ್ಲು. ದಿನ ಒಂದೊಂದು ಬಂಗಾರದ ಮೊಟ್ಟೆ. ಯಾವಾಗ ಬಂಗಾರದ ಮೊಟ್ಟೆ ಬರುತ್ತೋ ಎಷ್ಟು ಬೇಗ ದುಡ್ಡು ಇಟ್ಕೊಂಡ್ಲು. ಮೊದಲನೇ ಕೆಲಸ ಮಾಡಿದ್ದೇನಪ್ಪ ಅಂದರೆ ಗುರುತಿನ ಜಾಗವನ್ನು ಕೊಂಡ್ಕೊಂಡು ಅಲ್ಲೊಂದು ಮನೆ ಕಟ್ಸ್ಕೊಂಡ್ಲು. ಜೊತೆಗೆ ಬಂದವರಿಗೆ ಬಡಬಗ್ಗರಿಗೆ ಅನ್ನದಾನ ಮಾಡಿದ್ಲು. ದೇವಸ್ಥಾನಕ್ಕೆ ಹೋದ್ಲು, ದೇವರ ಪೂಜೆ ಮಾಡಿಸ್ತಿದ್ಲು. ಅಲ್ಲಿ ಭಿಕ್ಷುಕರಿಗೆಲ್ಲ ಕೈ ತುಂಬ ಏನಾದ್ರು ಹಾಕ್ತಿದ್ಲು. ಪೂಜೆ ಪುನಸ್ಕಾರ ಏನು ಎಲ್ಲವನ್ನು ಮಾಡೋಕ್ಕೆ ಶುರು ಮಾಡಿದ್ಲು. ದಾನ ಧರ್ಮ ಅಂತೇಳಿ ಅಲ್ಲಿ ಯಾವುದೋ ಆಸ್ಪತ್ರೆ ಕಟ್ಟಿಸಿದ್ಲು. ಏನು ಬರುತ್ತೆ ಎಲ್ಲಿಟ್ಕೊಳ್ಬೇಕು, ಹೀಗೇ ಆಯಿತು. 20 ವರ್ಷ ಆಗೋಗ್ಬಿಡ್ತು. 25-20 ವರ್ಷದ ಹುಡುಗ ಮಗನಿಗೆ ಲಕ್ಷ್ಮಣನ ಮದುವೆನೂ ಮಾಡಿದ್ಲು, ಸೊಸೆನೂ ಬಂದು. ಈಗ ಒಂದಿಷ್ಟು ಜಮೀನು ತಗೊಂಡಿದ್ದಾರೆ, ಸ್ವಂತ ಮನೆ ಇದೆ, ಒಂದಿಷ್ಟು ಜಾನುವಾರುಗಳಿದ್ದಾವೆ, ಬೇಕಾದ್ರೆ ದಾನ ಧರ್ಮ ಮಾಡ್ಕೊಂಡಿದ್ದಾರೆ. ಊರಲ್ಲಿ ಇವ್ರ ಬಗ್ಗೆ ಭಾಳ ಅಭಿಮಾನ ಗೌರವ ಇದೆ. ಆದರೆ ಯಾವ ಕಾರಣಕ್ಕೂ ಮನೆಗೆ ಬಂದವರಿಗೆ ಊಟ ಹಾಕದೆ ಕಳಿಸ್ತಿರ್ಲಿಲ್ಲ. ಭಿಕ್ಷುಕರಿಗೆ ಏನಿರ್ತೋ ದವಸ ಧಾನ್ಯವನ್ನು ಕೊಟ್ಟು ಕಳಿಸೋರು. ಎಲ್ಲರೂ ಹಾಡು ಹೊಗಳ್ತಿದ್ರು, ನಮ್ಮ ಪುಟ್ಟಮ್ಮ ಅಂದರೆ ಪುಟ್ಟಮ್ಮ. ದೇವಸ್ಥಾನದಲ್ಲಂತೂ ಇವ್ರಿಗೆ ವಿಶೇಷ ಗೌರವ. ಯಾಕೆ, ಬೇರೆ ಪೂಜೆ ಪುನಸ್ಕಾರ ರಥೋತ್ಸವ ಎಲ್ಲದಕ್ಕೂ ಕೊಡುಗೆ ಇದ್ದಾನೆ. ಹೀಗೆ ಪುಟ್ಟಮ್ಮ ಒಂದಿನ ಸತ್ತು ಹೋಗ್ಬಿಟ್ಲು. ಸಾಯೋಕ್ಕಿಂತ ಮುಂಚೆ ಮಗನಿಗೆ ಕೈ ಹಿಡಿದು ಮಗ ಸೊಸೆಗೆ ಹೇಳಿದ್ಲು, ನೋಡಪ್ಪ, ಯಾರೋ ಹಿರಿಯರು ಬಂದಿದ್ದರು ಯತಿಗಳು, ಅವರಿಂದಾಗಿ ಈ ಕೋಳಿ ನಮಗೆ ಬಂಗಾರದ ಮೊಟ್ಟೆ ಕೊಡ್ತಾ ಇದೆ. ನಿಮ್ಮ ಅಪ್ಪನ ಕಾಲದಿಂದನೂ ನಾವು ಕೈಲಾದಷ್ಟು ದಾನ ಧರ್ಮ ಮಾಡ್ಕೊಂಡು ಬಂದಿದ್ದೀವಿ. ಮಕ್ಕಳ ಅತಿ ಆಸೆ ಮಾಡಬೇಡ, ಕೋಳಿಗೆ ನಮಗೆ ಮೊಟ್ಟೆ ಕೊಡ್ತಾ ಇದೆ, 4 ಜನಕ್ಕೆ ಸಹಾಯ ಮಾಡು, ಒಳ್ಳೆ ಕೆಲಸ ಮಾಡು, ಚೆನ್ನಾಗಿ ಬದುಕು ಅಂತೇಳಿ ಪ್ರಾಣ ಬಿಟ್ಬಿಟ್ಟು. ಸರಿ, ಆ ಮುಸಾತ್ಲು ಕ್ರಿಯಾಕರ್ಮ ಎಲ್ಲ ಆಯಿತು. ಆದರೆ ಈಗ ಯಾರು ಹೇಳಿದಂಗೆ ಕೇಳಬೇಕು, ಹೆಂಡತಿ ಹೊಸ ಹುಡುಗಿ ಬಂದವಳು, ಅವಳಿಗೆ ದುರಾಸೆ ಜಾಸ್ತಿ. ಅತ್ತೆ ಬಿಗಿಯಾಗಿ ಇಟ್ಟಿದ್ಲು, ಎಷ್ಟು ಬೇಕು ಒಂದಿಷ್ಟು ಒಡವೆ ಇತ್ತು. ಇವಳಿಗೆ ಏನಾಗ್ಬಿಡ್ತು, ದಿನ ಒಂದೊಂದು ಮೊಟ್ಟೆ ಇಡುತ್ತೆ. ನಮಗೆ ಒಂದು ಏನದು ಒಂದು ಕೋಣೆ ತುಂಬ ಬಂಗಾರ ಬೇಕು, ನಾವು ಬಂಗಾರದ ಅರಮನೆ ಕಟ್ಸ್ಕೊಳ್ಬೇಕು, ನಮಗೆ ಆನೆ ಇರಬೇಕು, ಕುದುರೆ ಇರಬೇಕು, ಒಂದು ಸೇನೆ ಇರಬೇಕು, ಕಾಳು ನಾವು ಅರಮನೆ ಮಾಡ್ಕೊಂಡು ಒಂದು ರಾಜ್ನಾಗ ಯಾಕಾಗಬಾರ್ದು, ನಮಗೆ ಇಚ್ಚಿಟ್ಟೆ ಸಾಲಲ್ಲ ಕಣ್ರಿ ಅಂಥೇಳಿ ಅವನನ್ನು ಕೆರಳಿಸೋಕೆ ಶುರು ಮಾಡಿದ್ವಿ. ನೋಡಿದರೆ ಕೋಳಿ ದಿನ ಒಂದೊಂದೇ ಮೊಟ್ಟೆ ಇಡತ್ತೆ ಬಂಗಾರದ್ದು. ಅವ್ರಿಗೆ ಎಷ್ಟು ಬೇಕು, ಒಂದು ಕೋಣೆ ತುಂಬ ಬಂಗಾರ ತುಂಬ್ಕೋಬೇಕಪ್ಪ. ಇಬ್ಬರು ಸೇರಿ ಯೋಚನೆ ಮಾಡಿದ್ರು, ಇಷ್ಟೆಲ್ಲ ಆಗ್ಬೇಕಷ್ಟಕ್ಕೆ ನಾವು ಮುದುಕರಿಗೆ ಹತ್ತಿ ಹೋಗ್ಬಿಡ್ತೀವಿ, ಏನು ಮಾಡಬೇಕು ಅಂತ. ಇಬ್ಬರು ಒಂದು ಯೋಚನೆ ಮಾಡಿದರು, ಕೋಳಿಯನ್ನೇ ಹೊಟ್ಟೆ ಕೊಯ್ದು ಬಿಟ್ರೆ ಅದ್ರಲ್ಲಿ ತುಂಬ ಬಂಗಾರ ಇರುತ್ತೆ, ನಾವು ಬಹಳ ಬೇಗ ಶ್ರೀಮಂತರಾಗ್ತೀವಿ, ನಾ ರಾಜ ಆಗ್ತೀನಿ, ನಿಗ್ರಾಣಿ ಆಗ್ತೀಯ, ಏನು ಆಳು ಕಾಳು ಸೇವಕರು, ಈ ಕಡೆ ಆನೆ ಕುದುರೆ ಅಂತ ಎಲ್ಲ ಸಂತೋಷಪಟ್ಟರು. ಕತ್ತಿ ತಗೊಂಡ್ರು, ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ಕೋಳಿ ಹೊಟ್ಟೆಯನ್ನು ಕೊಯ್ದೇ ಬಿಟ್ಟು ಕೋಳಿ ಸತ್ತೇ ಹೋಯಿತು. ಹೊಟ್ಟೆಯಲ್ಲಿ ನೋಡಿದರೆ ಒಂದು ಮೊಟ್ಟೆಯೂ ಇಲ್ಲ, ಏನೂ ಇಲ್ಲ, ಕೋಳಿನೂ ಇಲ್ಲ, ಮಾರದಿಂದ ಬಂಗಾರವೂ ಇಲ್ಲ. ಅದೇನು ದುರಾದೃಷ್ಟನೋ ಏನೋ, ಇವರಿಗೆ ಇದ್ದಿದ್ದೇನದು ಶ್ರೀಮಂತಿಕೆನೂ ಹೋಗ್ಬಿಡ್ತು. ತೀರ ಕುಡುಬಡುವರಾಗಿ ಒದ್ದಾಡೋ ಸ್ಥಿತಿ ಬಂದ್ಬಿಡ್ತು. ಇವರು ಅತಿ ಆಸೆ ಮಾಡದೇ ಇದ್ದಿದ್ರೆ, ಅಮ್ಮ ಹೇಳಿದ ಹಾದಿಲಿ ಹೋಗಿದ್ರೆ, ದಾನ ಧರ್ಮ ಮಾಡ್ಕೊಂಡಿದ್ರೆ, ದುರಾಸೆ ಮಾಡದಿದ್ರೆ ಕೋಳಿನೂ ಇರ್ತಿತ್ತು, ಬಂಗಾರದ ಮೊಟ್ಟೆನೂ ಇರ್ತಿತ್ತು ಅಲ್ವಾ. ಮಕ್ಕಳೇ, ಜೀವನದಲ್ಲಿ ಆಸೆ ಇರಬೇಕು, ದುರಾಸೆ ಇರಬಾರ್ದು. ದುರಾಸೆ ನಮ್ಮನ್ನು ಹಾಳು ಮಾಡೋದು ಅಲ್ವಾ. ನಮಸ್ಕಾರ.